ನವೆಂಬರ್ 9 ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಬೆಂಗಳೂರಿನಲ್ಲಿ ಆಟೋ ಚಾಲಕರ ದಿನಾಚರಣೆ ಸಂಭ್ರಮವಾಗಿ ಬೆಂಗಳೂರು ನಗರದ ಪ್ರಾಮಾಣಿಕ ಆಟೋ ಚಾಲಕರು ಮತ್ತು ಹಿರಿಯ ಚಾಲಕರುಗಳಿಗೆ ಮತ್ತು ಮಹಿಳಾ ಆಟೋ ಚಾಲಕರಿಗೆ 7 ಜನ ಆಟೋ ಚಾಲಕರಿಗೆ ಗೋಲ್ಡ್ ಮೆಡಲ್ ಅಂದರೆ ಚಿನ್ನದ ಪದಕ ಮತ್ತು ನಗದು ಬಹುಮಾನ ಕೊಡೋದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಈ ಸಲ ಕನ್ನಡ ರತ್ನ ವಿಷ್ಣುವರ್ಧನ್ ಅವರಿಗೆ ಏನು ಕೊಡ್ತಾ ಇದ್ದಾರೆ ಅದರ ಪೂರ್ವಕವಾಗಿ ಚಾಲಕರು ಸಹ ಅದು ಅಭಿನಂದನಾ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಬೆಂಗಳೂರು ನಗರದ ಕರ್ನಾಟಕ ನಿರ್ಮಲಾನಂದ ಸ್ವಾಮೀಜಿಯವರು ಈ ಕಾರ್ಯಕ್ರಮಕ್ಕೆ ಬಂದು ಚಾಲಕರಿಗೆ ಆಶೀರ್ವದಿಸಿದ್ದಾರೆ. ಅದೇ ರೀತಿ ನಮ್ಮ ಸಾರಿಗೆ ಮಂತ್ರಿಗಳಾದಂಥ ಸಾಮಾನ್ಯ ರಾಮಲಿಂಗಾರೆಡ್ಡಿ ಈ ಕಾರ್ಯಕ್ರಮಕ್ಕೆ ಬಂದು ಚಾಲಕರ ಉದ್ಘಾಟನೆ ಮಾಡಲಿದ್ದಾರೆ. ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಮಾಜಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ ಸಹ ಈ ಕಾರ್ಯಕ್ರಮಕ್ಕೆ ಆಗಿಸ್ತಾರೆ. ಜೊತೆಗೆ ವಿಶೇಷವಾಗಿ ಚಾಲಕರಿಗೆ ಸನ್ಮಾನಕ್ಕೋಸ್ಕರ ನಮ್ಮ ADG ಅವರಂಥ ಸಲೀಂ ಸಾಹೇಬರು ಮತ್ತು ನಮ್ಮ ಸಾರಿಗೆ ಆಯುಕ್ತರಾದಂತಹ ಯೋಗೇಶ್ ಅವರು ಸಹ ಈ ಕಾರ್ಯಕ್ರಮ ಮಾಡ್ತಾರೆ. ಇನ್ನು ನಮ್ಮ ಬೆಂಗಳೂರು ನಗರದಲ್ಲಿ ಆಟೋ ಚಾಲಕರ ರಾಯಭಾರಿಯಾಗಿ ಡಿಂಪಲ್ ಕ್ವೀನ್ ಅಂತೇಳಿ ಹೆಸರಾದ ರಚಿತಾ ರಾಮ್ ಅವರು ಆಟೋ ಚಾಲಕರ ರಾಯಭಾರಿಯಾಗಿ ಈ ಬಾರಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಚಾಲಕರನ್ನು ಸನ್ಮಾನಿಸಿದೆ. ಅದೇ ರೀತಿ ವಿನೋದ್ ಪ್ರಭಾಕರ್ ಅವರು ಮತ್ತು ಅಜಯ್ ರಾವ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸುಮಾರು 5,000 ಜನಕ್ಕೆ ಯೂನಿಫಾರ್ಮ್ ವಿತರಣೆ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಟ್ಕೊಂಡಿದ್ವಿ. ಹಾಗಾಗಿ ಇದೊಂದು ಚಾಲಕರ ಹಬ್ಬ ಅಂತಂದರೆ ತಪ್ಪಾಗೋದು. ಇದನ್ನು ಸರ್ಕಾರ ಪ್ರತಿ ಸಾರಿ ಮನವಿ ಮಾಡ್ತಾ ಇದ್ದೀವಿ, ಚಾಲಕರ ದಿನಾಚರಣೆ ಸರ್ಕಾರನೇ ಮಾಡಬೇಕಂತೇಳಿ. ಹಾಗಾಗಿ ಸರ್ಕಾರ ಗಮನ ತಗೊಂಡು ಚಾಲಕರ ದಿನಾಚರಣೆಯನ್ನು ಘೋಷಣೆ ಮಾಡಬೇಕಂತೇಳಿ ನಾವು ಸಮಸ್ತ ಚಾಲಕರ ಪರವಾಗಿ ಮತ್ತು ಸಮಸ್ತ ಚಾಲಕರ ಸಂಘಟನೆಗಳ ಮುಖ ಈ 2 ಕಾರ್ಯಕ್ರಮನ ಪೀಸ್ ಆಟೋ ಡ್ರೈವರ್ಸ್ ಯೂನಿಯನ್ನು ಭಾಳ 12 ವರ್ಷಗಳಿಂದ ಕಾರ್ಯಕ್ರಮ ಮಾಡ್ತಾಯಿದೆ. ಜೊತೆಗೆ ಆದರ್ಶ ಆಟೋ ಚಾಲಕರ ಸಂಘಟನೆಯವರು ನಾವು ಜೊತೆಲಿ ಸೇರಿ ಜೊತೆಗೆ ಜೈ ಭಾರತ್ ವಾಹನ ಚಾಲಕರು ಮತ್ತು ಅನೇಕ ನಮ್ಮ BPAC ಸಂಸ್ಥೆಯವರು ಸಹ ನಮಗೆ ಸಹಕಾರ ಕೊಟ್ಟು ಈ ಕಾರ್ಯಕ್ರಮನ ಯಶಸ್ವಿ ಮಾಡೋಕ್ಕೆ ನಾವೆಲ್ಲರೂ ಬೆಂಬಲವಾಗಿ ನಿಂತಿದ್ವಿ. ಈ ಕಾರ್ಯಕ್ರಮಕ್ಕೆ ಎಲ್ಲ ಆಟೋ ಚಾಲಕರು ಆಗಮಿಸಬೇಕಂತ ನಾನು ಮನವಿ ಮಾಡ್ತೀನಿ ಮತ್ತು ಚಾಲಕರ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸುವ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇವೆ. ಬೆಂಗಳೂರು ನಗರಲ್ಲಿ 4,000 ಜನ ಆಟೋ ಚಾಲಕರಿಗೆ ಅಲ್ಲಿ ನಾವು ಜಾಗ ಸೇರ್ತಾ ಇದ್ವಿ. ಸಂಜೆ ಜಯನಗರ ಶಾಲಿನಿ ಗ್ರೌಂಡು 5th ಬ್ಲಾಕ್ದಲ್ಲಿ 5:30ಕ್ಕೆ ಕಾರ್ಯಕ್ರಮ ಉದ್ಘಾಟನೆ ಆಗುತ್ತೆ. ಈ ಕಾರ್ಯಕ್ರಮದಲ್ಲಿ ಸುಮಾರು 4,000 ಜನ ಡ್ರೈವರ್ಗಳು ಭಾಗಿಯಾಗ್ತಾರೆ. ಬಸ್ಸಿಂದ ಹಿಡಿದು ಎಲ್ಲ ಚಾಲಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇದು 12 ವರ್ಷಗಳಿಂದ ಕಾರ್ಯಕ್ರಮ ನಡೆಸ್ತಾ ಬರ್ತಾ ಇದ್ದೀವಿ. ಈ ವರ್ಷ ನಮ್ಮ ರಾಯಭಾರಿಯಾಗಿ ಚಾಲಕರಿಗೆ ಒಬ್ಬರು ಪ್ರತಿ ವರ್ಷ ರಾಯಭಾರಿ ಆಗ್ತಾರೆ. ಈ ವರ್ಷ ನಮ್ಮ ರಚಿತಾ ರಾಮ್ ಅವರು ಲೇಡಿ ಸೂಪರ್ ಸ್ಟಾರ್ ರಚಿತಾ ರಾಮ್ ಅವರು ರಾಯಭಾರಿಯಾಗಿ ಬಂದು ಆಟೋ ಚಾಲಕರಿಗೆ ಚಿನ್ನದ ಪದಕ ನೀಡುವ ಮುಖಾಂತರ ಆಟೋ ಚಾಲಕರ ಗೌರವವನ್ನು ಹೆಚ್ಚಿಸಲಿಕ್ಕೆ ಬರ್ತಾ ಇದ್ದಾರೆ. ಮಾಧ್ಯಮ ಮುಖಾಂತರ ನಾನು ಕೇಳ್ಕೊಳೋದು, ನಮ್ಮೆಲ್ಲ ಮಾಧ್ಯಮದವ್ರನ್ನು ಬಂದು ಆಟೋ ಚಾಲಕರಿಗೆ ಏನು ಚಿನ್ನದ ಪದಕ ವಿತರಣೆ ಆಗುತ್ತೆ ಅದನ್ನು ಪ್ರಾಮಾಣಿಕ ಆಟೋ ಚಾಲಕರನ್ನ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿದ್ರೆ ಬೆಂಗಳೂರಿನಲ್ಲಿ ಸರಿ ತಪ್ಪುಗಳು ಚರ್ಚೆ ಆಗ್ತಾ ಇರುತ್ತೆ, ಅದಕ್ಕೆ ಒಂದು ಕಡಿವಾಣ ಹಾಕ್ದಂಗೆ ಆಗುತ್ತೆ. ಯಾಕಂದರೆ ಒಳ್ಳೆಯವ್ರಿಗೆ ನಾವು ಗೌರವಿಸದೆ ಹೋದರೆ ಅದು ಹಾಗೆ ಉಳ್ಕೊಳುತ್ತೆ ಅವ್ರ ಮನಸ್ಸಲ್ಲೂ. ಆದ್ದರಿಂದ ನಮ್ಮ ಎಲ್ಲ ಮಾಧ್ಯಮ ಮೂಲಕ ಆಟೋ ಚಾಲಕರ ಗೌರವವನ್ನು ಎತ್ತಿಡಿಬೇಕು ಅಂತ ಹೇಳ್ತಾ ಜಯನಗರ ಶಾಲಿನಿ ಆಟದ ಮೈದಾನ 5th ಬ್ಲಾಕ್ ಜಯನಗರದಲ್ಲಿದೆ. 5:30ಕ್ಕೆ ಕಾರ್ಯಕ್ರಮ ಉದ್ಘಾಟನೆ ಆಗುತ್ತೆ. ಕರ್ನಾಟಕದ ಬಗ್ಗೆ, ದೇಶದ ಬಗ್ಗೆ, ಪ್ರೀತಿಯ ಬಗ್ಗೆ, ಕರ್ನಾಟಕದ ಇಲ್ಲಿರುವ ಎಲ್ಲರ ಬಗ್ಗೆ ತಿಳ್ಕೊಳ್ಬೇಕಂತ ಹೇಳಿದ್ರೆ ಒಂದು ಆಟೋ ಚಾಲಕನಿಗೆ ಇಟ್ಕೊಳ್ಳಿ. ಆಟೋ ಚಾಲಕ ಸಮಸ್ತವಾದ ಇನ್ಫಾರ್ಮೇಶನ್ ನಿಮ್ಗೆ ಕೊಡ್ತಾನೆ. ಬೆಳಗ್ಗೆ ಎದ್ದು ರಾತ್ರಿವರೆಗೂ ಈ ಧೂಳಲ್ಲಿ ಈ ಪೊಲ್ಯೂಷನಲ್ಲಿ ಕೆಲಸ ಮಾಡಿ ಅವರ ಮಕ್ಕಳನ್ನ ಸಾಕ್ತಾ ಇರುವ ಒಂದು ಗ್ರೇಟ್ ವ್ಯಕ್ತಿಗಳು. ನಮ್ಮ ಈ ಸಂಸ್ಥೆಯ ಪೀಸ್ ಆಟೋ ಸಂಸ್ಥೆಗಳ ಅಧ್ಯಕ್ಷರು ರಘು ಅವರು ನನ್ನ ಸ್ನೇಹಿತರು, ನನಗೆ ತುಂಬ ಇಷ್ಟ. ಪ್ರತಿ ವರ್ಷ ಈ ಕಾರ್ಯಕ್ರಮಕ್ಕೆ ನಾನು ಹೋಗ್ತೀನಿ. ಯಾಕೆ ಹೋಗ್ತೀನಿ ಅಂದರೆ ಚೀಫ್ ಗೆಸ್ಟಾಗಿ ಹೋಗ್ತಾ ಇಲ್ಲ, ನಾನು ದೊಡ್ಡ ವ್ಯಕ್ತಿ ಅಂತ ಹೋಗ್ತಾ ಇಲ್ಲ. ನಾನು ಒಂದು ಸಂದೇಶ ಎಲ್ಲ ಆಟೋ ಡ್ರೈವರ್ಸ್ ಕೇಳ್ತಾ ಇರೋದು, ನಮ್ಮ ಅಪ್ಪ ಒಂದು ಸಾಧಾರಣವಾದ ಚಾಲಕ ನಿಮ್ಮಂಗೆ, ಆದರೆ ಒಂದು ಕನಸು ಕಟ್ಟರು ನಮ್ಮಪ್ಪ, ನನ್ನ ಮಕ್ಕಳು ಓದಬೇಕು ಅಂತ. ನಾವು ಲಂಡನ್ಗೆ ಹೋಗಿ ವಿದ್ಯಾಭ್ಯಾಸ ಪಡ್ಕೊಂಡ್ವಿ. ಇವತ್ತು ನಮ್ಮ ಜೊತೆ ನಮ್ಮ ಕೈ ಕೆಳಗೆ ಒಂದು 100 ಜನ ಕೆಲಸ ಮಾಡ್ತಾ ಇದ್ದಾರೆ. ನೀವು ಆಟೋ ಡ್ರೈವರ್ಸ್ ಆಗಿ ನೀವಿದ್ರೆ ನಿಮ್ಮ ಮಕ್ಕಳು ಆಟೋ ಡ್ರೈವರ್ಸ್ ಆಗಬಾರ್ದು. ನಿಮ್ಮ ಮಕ್ಕಳು ದೊಡ್ಡ ಮಟ್ಟಕ್ಕೆ ಇಂಜಿನಿಯರ್ಸ್, ಡಾಕ್ಟರ್ಸ್, ಸೈಂಟಿಸ್ಟು, ಚೀಫ್ ಮಿನಿಸ್ಟರ್ಸ್ ಆಗಬೇಕು. ನಿಮ್ಮ ಮಕ್ಕಳು ಆ ಮಟ್ಟಕ್ಕೆ ವಿದ್ಯಾಭ್ಯಾಸ ಕೊಡಬೇಕು. ಆ್ಯಂಡ್ ಈ ಗ್ರೇಟ್ ಇನ್ಸ್ಟಿಟ್ಯೂಷನ್ ಆಟೋ ಚಾಲಕರ ಮನಸ್ಸಲ್ಲಿ ಒಂದು ಹುಮ್ಮಸ್ಸು ಮೂಡಿಸುವ ಒಂದು ಸಂಸ್ಥೆ ಪೀಸ್ ಆಟೋ ಜೊತೆ ಯಾರ್ಯಾರು ನಿಂತೀರಾ, ನೀವು ಬರೀ ಪೀಸ್ ಆಟೋ